ಹಾಯ್ ಫ್ರೆಂಡ್ಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಹಿಳಾ ಕೈದಿಗಳು ಎಷ್ಟಿದ್ದಾರೆ? ಪವಿತ್ರ ಗೌಡ ಸೇರಿದಂತೆ ಮಹಿಳಾ ಕೈದಿಗಳ ಪರಿಸ್ಥಿತಿ ಹೇಗಿದೆ? ಜೈಲಿನಲ್ಲಿ ಗರ್ಭಿಣಿ ಮಹಿಳೆಯರ ಪಾಡು ಹೇಗಿದೆ? ಜೈಲಿನೊಳಗೆ ವಾರ್ಡನ್ಗಳು ಮಾಂಸದಂಧೆ ನಡೆಸಿದ್ರಾ? ಊಟಕ್ಕೆ ಏನು ಕೊಡ್ತಾರೆ? ಪುರುಷರಿಂದ ಹೇಗೆ ಅಂತರ ಕಾಪಾಡ್ತಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪರಪ್ಪನ ಅಗ್ರಹಾರದಲ್ಲಿ ಮಹಿಳಾ ಕೈದಿಗಳು. ಪರಪ್ಪನ ಅಗ್ರಹಾರ ಜೈಲನ್ನು 2000ನೇ ಇಸವಿಯಲ್ಲಿ ನಿರ್ಮಿಸಲಾಯಿತು. ಈ ಜೈಲು ಕಟ್ಟುವಾಗ ಪುರುಷ ಕೈದಿಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗಿತ್ತು. ಮಹಿಳಾ ಕೈದಿಗಳ ಅಗತ್ಯತೆಗಳನ್ನ ಗಮನಕ್ಕೆ ತಗೊಂಡಿರಲಿಲ್ಲ. ಆದ್ರೀಗ ಅನಿವಾರ್ಯವಾಗಿ ಇಲ್ಲಿಗೆ ಮಹಿಳಾ ಕೈದಿಗಳನ್ನು ಕೂಡ ಶಿಕ್ಷೆಗೆ ಕಳುಹಿಸಲಾಗುತ್ತೆ. ಈ ಜೈಲಿನಲ್ಲಿ 5000ಕ್ಕೂ ಹೆಚ್ಚು ಕೈದಿಗಳಿದ್ದು ಅವರ ಪೈಕಿ 200ಕ್ಕೂ ಹೆಚ್ಚು ಮಹಿಳಾ ಕೈದಿಗಳಿದ್ದಾರೆ. ಸದ್ಯ ಪವಿತ್ರ ಗೌಡ ಕೂಡ ಇಲ್ಲೇ ಇದ್ದು ಆಕೆಗೆ ವಿಚಾರಣಾಧೀನ ಕೈದಿ 6024 ನಂಬರ್ ನೀಡಲಾಗಿದೆ. ಒಂದು ಬ್ಯಾರಕ್ನಲ್ಲಿ 20ಕ್ಕೂ ಹೆಚ್ಚು ಜನ ಮಹಿಳಾ ಕೈದಿಗಳಿಗೆ ಅಂತಲೇ ಒಂದಷ್ಟು ಬ್ಯಾರಕ್ಗಳು ಮೀಸಲಿವೆ. ಅಲ್ಲಿ ಒಂದೊಂದು ಬ್ಯಾರಕ್ನಲ್ಲಿ 20 ಮಹಿಳಾ ಕೈದಿಗಳನ್ನು ತುಂಬಲಾಗುತ್ತೆ. ಆದರೆ ಪವಿತ್ರ ಗೌಡರನ್ನ ಮಹಿಳಾ ವಿಭಾಗದ ಡಿ ಬ್ಯಾರಕ್ಗೆ ಹಾಕಲಾಗಿದೆ. ಅಲ್ಲಿ ಬ್ಯಾರಕ್ ಒಳಗೂ ರೂಮುಗಳಿದ್ದು ಒಂದು ರೂಮಿನಲ್ಲಿ ಇಬ್ಬಿಬ್ರು ಕೈದಿಗಳಿರ್ತಾರೆ. ಅಂದ್ರೆ ಪವಿತ್ರ ಗೌಡ ಜೊತೆಗೆ ಒಬ್ಬರು ಕೈದಿ ಇರ್ತಾರೆ. ಇನ್ನು ಪುರುಷ ಕೈದಿಗಳು ಊಟಕ್ಕೆ ಸ್ನಾನಕ್ಕೆ ಹೋಗುವಾಗೆಲ್ಲ ಹೊರಗೆ ಓಡಾಡಿಕೊಂಡಿರಲು ಅವಕಾಶವಿದೆ. ಆದರೆ ಮಹಿಳಾ ಕೈದಿಗಳನ್ನು ಬ್ಯಾರಕ್ನಿಂದ ಹೊರಗೆ ಬಿಡೋದಿಲ್ಲ. ಅವರನ್ನ ನೋಡಿಕೊಳ್ಳಲು ಮಹಿಳಾ ವಾರ್ಡನ್ಗಳು ಇರ್ತಾರೆ. ಪುರುಷ ಕೈದಿಗಳ ಮುಖ ನೋಡೋಕೆ ಮಾತನಾಡೋಕೆ ಅವಕಾಶ ಇರೋದಿಲ್ಲ. ಪುರುಷ ಕೈದಿಗಳೇ ಅಡುಗೆ ಮಾಡ್ತಾರೆ. ಜೊತೆಗೆ ಜೈಲಿನ ಅಂಗಳದಲ್ಲಿ ನಿಂತು ಕೈದಿಗಳಿಗೆ ಊಟ ಬಡಿಸಲಾಗುತ್ತೆ. ಎಲ್ಲ ಕೈದಿಗಳು ಹೋಗಿ ಲೈನಿನಲ್ಲಿ ನಿಂತು ಊಟ ತಗೋತಾರೆ. ಆದ್ರೆ ಮಹಿಳಾ ಕೈದಿಗಳು ಆ ಜಾಗಕ್ಕೆ ಬಂದು ಊಟ ತಗೊಳ್ಳೋ ಹಾಗಿಲ್ಲ. ಬದಲಾಗಿ ಪುರುಷ ಕೈದಿಗಳು ಮಹಿಳಾ ಕೈದಿಗಳ ಬ್ಯಾರಕ್ ಇರೋ ಜಾಗಕ್ಕೆ ಊಟ ತಗೊಂಡು ಹೋಗ್ತಾರೆ. ಆಗ ಮಹಿಳಾ ಕೈದಿಗಳು ಬ್ಯಾರಕ್ನಿಂದ ಹೊರಬಂದು ಊಟ ಹಾಕಿಸಿಕೊಂಡು ವಾಪಸ್ ಒಳಗೆ ಹೋಗ್ಬೇಕು. ತಲೆ ಎತ್ತಿ ನೋಡಿದ್ರು ವಾರ್ಡನ್ಗಳು ಬಾಯಿಗೆ ಬಂದಂತೆ ಬೈತಾರೆ ಅಂತ ಜೈಲಿನಲ್ಲಿದ್ದು ಬಂದ ಕೈದಿಗಳು ಹೇಳ್ಕೊಂಡಿದ್ದಾರೆ. ಬಟ್ಟೆ, ಸ್ಯಾನಿಟರಿ ನ್ಯಾಪ್ಕಿನ್ ಕೊಡೋದಿಲ್ಲ. ಜೈಲಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಚ್ಛತೆಯ ಕೊರತೆ ಇದೆ. ಮಹಿಳೆಯರಿಗೆ 3 ಸೀರೆ ಕೊಡಬೇಕು, ಸ್ಯಾನಿಟರಿ ನ್ಯಾಪ್ಕಿನ್ ಕೊಡಬೇಕು ಅನ್ನೋ ರೂಲ್ಸ್ ಇವೆ. ಆದ್ರೂ ವಾರ್ಡನ್ಗಳು ಮಹಿಳಾ ಕೈದಿಗಳಿಗೆ ಯಾವುದನ್ನು ಕೊಡೋದಿಲ್ಲ. ಸತಾಯಿಸ್ತಾರೆ ಅಂತ ಮಾಜಿ ಕೈದಿಗಳು ಜೈಲಿನ ಕರಾಳತೆ ಬಿಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಒಂದು ಬ್ಯಾರಕ್ನಲ್ಲಿ 2 ಟಾಯ್ಲೆಟ್ ಇರುತ್ತೆ. ಅದನ್ನೇ 20 ಜನ ಬಳಸೋದ್ರಿಂದ ಸ್ವಚ್ಛತೆ ಕೂಡ ಇರೋದಿಲ್ಲ. ಇನ್ನು ಬಟ್ಟೆಯನ್ನು ಮನೆಯಿಂದ ತರಿಸಿಕೊಳ್ಳಲು ಅವಕಾಶ ಇರುತ್ತೆ. ಪವಿತ್ರ ಗೌಡ ಕೂಡ ಮನೆಯಿಂದಲೇ ಬಟ್ಟೆ ಮತ್ತು ಕೆಲ ಅಗತ್ಯ ವಸ್ತುಗಳನ್ನ ತರಿಸಿಕೊಂಡಿದ್ದಾರೆ. ಗರ್ಭಿಣಿ ಮಹಿಳೆಯರಿಗೆ ಕೇರ್ ಇಲ್ಲ. ನಾರ್ಮಲ್ ಮಹಿಳೆಯರು ಬಿಡಿ, ಗರ್ಭಿಣಿಯಾಗಿರೋ ಕೈದಿಗಳಿಗೂ ಸರಿಯಾದ ಸೌಲಭ್ಯ ಸಿಗೋದಿಲ್ಲ. ಮಗುವಿನ ಬೆಳವಣಿಗೆಗೆ ಬೇಕಾದ ಆಹಾರ ಸಿಗೋದಿಲ್ಲ. ಒಂದು ಬೆಡ್ಶೀಟ್ ಮತ್ತು ಒಂದು ದಿಂಬು ನೀಡಲಾಗುತ್ತೆ. ನೆಲದ ಮೇಲೆ ಮಲಗೋದ್ರಿಂದ ಗರ್ಭಿಣಿಯರಿಗೆ ತುಂಬಾ ಕಷ್ಟವಾಗುತ್ತೆ. 8 ತಿಂಗಳಾಗೋವರೆಗೆ ಗರ್ಭ ನಿಂತ್ರೆ ಅಂತವರಿಗೆ ಮಾತ್ರ ಜೈಲಿನ ಆಸ್ಪತ್ರೆಯಲ್ಲಿರೋ ಬೆಡ್ ಮತ್ತು ಕಾಟ್ ನೀಡಲಾಗುತ್ತೆ. ಗರ್ಭಿಣಿ ಮಹಿಳೆಯರ ಚೆಕಪ್ಗೆ ಸ್ತ್ರೀರೋಗ ತಜ್ಞರು ಕೂಡ ಇರೋದಿಲ್ಲ. ಎಷ್ಟೋ ಜನ ಮಹಿಳೆಯರಿಗೆ ಗರ್ಭಪಾತವಾಗುತ್ತೆ ಅಥವಾ ಅವಧಿಗೂ ಮುನ್ನವೇ ಡೆಲಿವರಿ ಆಗುತ್ತೆ ಅಥವಾ ಮಗು ಜನಿಸಿದ್ರೂ ಅದು ಅಂಡರ್ ವೇಟ್ ಇರುತ್ತೆ. ಡೆಲಿವರಿ ಪೇನ್ ಶುರುವಾದ್ರೆ ಅಂತ ಕೈದಿಗಳನ್ನು 15 ಕಿಲೋಮೀಟರ್ ದೂರದ ವಾಣಿ ವಿಲಾಸ್ ಆಸ್ಪತ್ರೆಗೆ ಕಳುಹಿಸಲಾಗುತ್ತೆ. ಕೆಲಸ ಮಾಡಿ ದುಡ್ಡು ಮಾಡಲು ಅವಕಾಶ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪುರುಷರಂತೆ ಮಹಿಳೆಯರು ಕೂಡ ಕೆಲಸ ಮಾಡಲು ಅವಕಾಶವಿದೆ. ಬ್ಯಾಗ್ಗಳ ತಯಾರಿ, ಕಸೂತಿ, ಬೇಕರಿ ತಿನಿಸುಗಳ ತಯಾರಿ, ಊದುಬತ್ತಿ ಮಾಡೋದು ಇಂತಹ ಕೆಲಸಗಳನ್ನು ಮಾಡಲು ಅವಕಾಶವಿದೆ. ಆದ್ರೆ ಇಲ್ಲಿ ನೀಡಲಾಗೋ ಸಂಬಳ ತುಂಬಾ ಕಡಿಮೆ ಇದ್ದು ಹೆಚ್ಚು ಅಂದ್ರೆ 3 ರಿಂದ 5 ಸಾವಿರ ರೂಪಾಯಿವರೆಗೆ ಸಂಪಾದಿಸಬಹುದು. ಬೇಕಾದಷ್ಟು ದುಡ್ಡು ಇರೋರಿಗೆ ಅಂದ್ರೆ ಪವಿತ್ರ ಗೌಡರಂತವರಿಗೆ ಕೆಲಸದ ಅಗತ್ಯ ಇರೋದಿಲ್ಲ. ಸೊ ಕೆಲಸ ಮಾಡದೆ ಓದ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಪವಿತ್ರ ಗೌಡಗೆ ಸಿಕ್ತಿರೋ ಊಟ ಏನು? ಪರಪ್ಪನ ಅಗ್ರಹಾರದಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಮಾ, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ಅವಲಕ್ಕಿ ನೀಡಲಾಗುತ್ತೆ.
ಅಂದ್ರೆ ಒಂದೊಂದು ದಿನ ಒಂದೊಂದು ತಿಂಡಿ ಮಾಡಲಾಗುತ್ತೆ. ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ ಸಾರು ಮತ್ತು ಮಜ್ಜಿಗೆ ನೀಡಲಾಗುತ್ತೆ. ಮುದ್ದೆ ಚಪಾತಿ ಕೂಡ ಇರುತ್ತೆ. ಅನ್ನ ಬೇಡವಾದ್ರೆ ಇವುಗಳನ್ನ ಕೂಡ ಹಾಕಿಸ್ಕೊಳ್ಬಹುದು. ವಾರದಲ್ಲಿ 6 ದಿನ ತರಕಾರಿ ಸಾಂಬಾರ್ ಇರುತ್ತೆ. ವಾರಕ್ಕೊಂದು ಸಲ ನಾನ್ ವೆಜ್ ಊಟ ಇರುತ್ತೆ. ವಾರದಲ್ಲಿ 2 ಸಲ ಮೊಟ್ಟೆ ಕೂಡ ನೀಡಲಾಗುತ್ತೆ. ಜಯಲಲಿತಾ, ಶಶಿಕಲಾ ಇದ್ದಿದ್ದು ಇಲ್ಲೇ. ಪವಿತ್ರಾ ಗೌಡ ಈ ಜೈಲಿಗೆ ಹೋದ ಮೊದಲ ಹೈಫೈ ಮಹಿಳೆ ಅಲ್ಲ. ಅವರಿಗೂ ಮುನ್ನ ಹಲವು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ದೊಡ್ಡವರೇ ಈ ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ಹಿಂದೆ ತಮಿಳುನಾಡು ಸಿಎಂ ಆಗಿದ್ದ ಜಯಲಲಿತಾ ಮತ್ತು ಚಿನ್ನಮ್ಮ ಅಂತಲೇ ಫೇಮಸ್ ಆಗಿದ್ದ ಶಶಿಕಲಾ ಕೂಡ ಇದೇ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಇವರಿಬ್ಬರು ಜೈಲು ಪಾಲಾಗಿದ್ರು. ಆದರೆ ಶಶಿಕಲಾಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಸಂಬಂಧ ವಿಡಿಯೋ ಕೂಡ ಲೀಕ್ ಆಗಿತ್ತು. ಇನ್ನು ಶಶಿಕಲಾ ಇದ್ದ ಬ್ಯಾರಕ್ನ ಪಕ್ಕದಲ್ಲೇ ನಟೋರಿಯಸ್ ಸೈನೈಡ್ ಮಲ್ಲಿಕಾ ಕೂಡ ಇದ್ರು. ಅಷ್ಟೇ ಅಲ್ಲ, ಇದೇ ಜೈಲಿನಲ್ಲಿ ಸ್ಯಾಂಡಲ್ವುಡ್ ನಟಿಯರಾದ ಸಂಜನಾ ಗಲ್ರಾನಿ ಮತ್ತು ರಾಗಿಣಿ ದ್ವಿವೇದಿ ಕೂಡ ಇದ್ದು ಬಂದಿದ್ದಾರೆ. ಜೈಲಿನಲ್ಲಿ ನಡೆದಿದ್ದ ಮಾಂಸದಂಧೆ. 2014ರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳು ಬರೆದಿದ್ದು ಎನ್ನಲಾದ 2 ಪತ್ರಗಳು ಹೈಕೋರ್ಟ್ ತಲುಪಿದ್ವು. ಇದರಲ್ಲಿ ಮಹಿಳಾ ಕೈದಿಗಳು ಜೈಲಿನಲ್ಲಿ ತಮಗಾಗ್ತಿರೋ ದೌರ್ಜನ್ಯದ ಬಗ್ಗೆ ಹೇಳ್ಕೊಂಡಿದ್ರು. ಬದುಕೋದು ಕಷ್ಟ ಆಗ್ತಿದೆ, ಪುರುಷ ಕೈದಿಗಳ ಜೊತೆ ಹೋಗುವಂತೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ವಾರ್ಡನ್ಗಳು ಒತ್ತಾಯಿಸ್ತಾರೆ. ಅದಕ್ಕೆ ಬದಲಾಗಿ ಪುರುಷ ಕೈದಿಗಳಿಂದ ವಾರ್ಡನ್ಗಳು 300ರಿಂದ 500 ರೂಪಾಯಿ ಲಂಚ ಪಡಿತಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಜೊತೆಗೆ ಒಂದಷ್ಟು ವಾರ್ಡನ್ಗಳ ಹೆಸರು ಕೂಡ ಉಲ್ಲೇಖಿಸಲಾಗಿತ್ತು. ಆದ್ರೆ ನಂತರದಲ್ಲಿ ಆಗ ವಿಧಾನ ಪರಿಷತ್ ಸದಸ್ಯೆ ಆಗಿದ್ದ ತಾರಾ ಅನುರಾಧ, ಸಚಿವೆಯಾಗಿದ್ದ ಉಮಾಶ್ರೀ ಜೈಲಿಗೆ ಹೋಗಿ ವಿಚಾರಿಸಿದ್ರು. ಆದ್ರೆ ಆಗ ಮಹಿಳಾ ಕೈದಿಗಳು ನಾವು ಪತ್ರ ಬರೆದೇ ಇಲ್ಲ ಅಂತ ಹೇಳಿದ್ರು. ವಿಷಯ ತಣ್ಣಗಾಯ್ತು. ಟಿವಿ ನೋಡಲು ನಡೆದಿತ್ತು ಗಲಾಟೆ. ಜೈಲಿನಲ್ಲಿ ಬ್ಯಾರಕ್ಗೆ ಒಂದು ಟಿವಿ ಅಳವಡಿಸಲಾಗಿರುತ್ತೆ. 20 ಜನರಿಗೆ ಒಂದೇ ಟಿವಿ ಇರೋದ್ರಿಂದ ಅದಕ್ಕೂ ಗಲಾಟೆಗಳು ನಡೆಯುತ್ತೆ. ಅದರಲ್ಲೂ ಮಹಿಳೆಯರಿಗೆ ಸೀರಿಯಲ್ ನೋಡೋ ಅಭ್ಯಾಸ ಇರುತ್ತೆ. ಈ ಹಿಂದೆ ತೆಲುಗು ಗ್ಯಾಂಗ್ ಮತ್ತು ಕನ್ನಡ ಕೈದಿಗಳ ಗುಂಪಿನ ನಡುವೆ ದೊಡ್ಡ ಗಲಾಟೆಯೇ ನಡೆದಿತ್ತು. ನಂತರ ಆ 2 ಗುಂಪುಗಳಿಗೆ ಧಾರಾವಾಹಿ ನೋಡಲು ಅಧಿಕಾರಿಗಳು ಟೈಮ್ ಫಿಕ್ಸ್ ಮಾಡಿಕೊಟ್ಟಿದ್ರು. ಫ್ರೆಂಡ್ಸ್, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಆದ್ರೆ ದುಡ್ಡು ಇರೋರು, ಫ್ಯಾಮಿಲಿ ಇರೋರು ಇಷ್ಟೆಲ್ಲ ಕಷ್ಟ ಅನುಭವಿಸೋದಿಲ್ಲ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.